ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಗುರುವಾರದ ದಿನದ ವ್ಲಾಗು. ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 7 ಗಂಟೆ ಆಗಿದೆ. ಎದ್ದಿದ್ದು ಸ್ವಲ್ಪ ಲೇಟ್ ಆಗಿದ್ದರಿಂದ ಕೆಲಸಗಳನ್ನು ಕೂಡ ಸ್ವಲ್ಪ ಬೇಗ ಮಾಡ್ಕೊಳ್ಳೋದಿತ್ತು. ಸೊ ಹಾಗಾಗಿ ಸ್ವಲ್ಪ ಒಂದು 1/4 ಗಂಟೆ ಅಷ್ಟೇ ರೆಸ್ಟ್ ಇದ್ದಿದ್ದು. ಒಂದು ಡ್ರಿಂಕ್ಸ್ ಕುಡಿದ್ಬಿಟ್ಟು ಹಿಂದೆನೇ ನಾನು ಸ್ವಲ್ಪ ಕಾಫಿನೂ ಮಾಡಿಕೊಂಡು, ಇನ್ನು ಹಸ್ಬೆಂಡು ಕೂಡ ಮೇಲ್ಗಡೆ ಟೆರೆಸ್ ಮೇಲೆ ಪಾಪುಗೆ ಸ್ವಲ್ಪ ಬಿಸಿಲು ಕಾಯಿಸ್ತಾ ಇದ್ರು. ಸೊ ಅವ್ರಿಗೂ ಕೂಡ ಕಾಫಿ ತೊಗೊಂಡು ಕೊಟ್ಟು ಸೊ ಅವ್ರಿಗೂ ಕೂಡ ಕಾಫಿ ಮಾಡಿಕೊಂಡು ಮೇಲ್ಗಡೆ ಟೆರೆಸ್ ಮೇಲೆ ಹೋಗಿದ್ದೆ. ಇನ್ನು ಪಾಪುಗೂ ಸ್ವಲ್ಪ ಹಾಲನ್ನು ತಣ್ಣಗಾಗೋಕ್ಕೆ ಎತ್ತಿಟ್ಬಿಟ್ಟು ಸ್ವಲ್ಪ ಮೇಲ್ಗಡೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ. ಕೆಲಸ ಎಷ್ಟೇ ಇರಲಿ, ಕಾಫಿ ಮಾತ್ರ ನಿಧಾನಕ್ಕೆ ಸ್ಯಾಟಿಸ್ಫ್ಯಾಕ್ಷನಾಗಿ ಕುಡಿಬೇಕು. ಇನ್ನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೇಗ ಕಾಫಿ ಕುಡಿದ್ರೆ ನನಗಂತೂ ಕುಡ್ದಾಗಲ್ಲ. ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಕಾಫಿನಂತೂ ಸ್ವಲ್ಪ ನಿಧಾನ ಕೂತ್ಕೊಂಡು ತೃಪ್ತಿಯಿಂದ ಕುಡಿಬೇಕು. ಇನ್ನು ಹಸ್ಬೆಂಡ್ ಬಂದು, ನಾನು ಮೀಶೋಯಿಂದ ಕೆಲವೊಂದು ನೈಟ್ ಡ್ರೆಸ್ಗಳನ್ನ ತರಿಸಿದೆ ಅಲ್ವಾ, ಸೊ ಅದ್ರ ಬಗ್ಗೆ ಫುಲ್ಲು ಕಾಮೆಂಟ್ ಕೊಡ್ತಾಯಿದ್ರು. ಈ ಸಲ ಫ್ಲವರ್ ತರಿಸಿದ್ಯಾ, ಫ್ರೂಟ್ಸ್ ಡ್ರೆಸ್ಸು ಕೂಡ ತರಿಸಿದ್ಯಾ, ಅನಿಮಲ್ ಡ್ರೆಸ್ಸು ಕೂಡ ತರಿಸ್ಬಿಡು, ಅನಿಮಲಲ್ಲಿ ಕಾರ್ನಿವೈರಸ್ಸು, ಓಮ್ನಿವೈರಸ್ಸು ಆ ಥರ ಪ್ರಿಂಟೆಡ್ ಇರೋದೆಲ್ಲ ತರಿಸ್ಬಿಡು, ಚೆನ್ನಾಗಿರುತ್ತೆ ಅಂತೆಲ್ಲ ಫುಲ್ಲು ಜೋಕ್ಸ್ ಮಾಡ್ತಾಯಿದ್ರು. ಇನ್ನು ಅದೇ ಥರ ಇನ್ನು ಮೇಲ್ಗಡೆನೇ ಇದ್ದು ಸ್ವಲ್ಪ ಹೊತ್ತು ಅಲ್ಲೇ ಒಂದು 5-10 ನಿಮಿಷ ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಹೇಗಿದ್ರು ಪಾಪುನ ಹಸ್ಬೆಂಡ್ ಆಟ ಆಡಿಸ್ತಿದ್ದಾರೆ, ಸ್ವಲ್ಪ ಬಾಗಿಲೆಲ್ಲ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನ ಸ್ವಲ್ಪ ಮಳೆ ಎಲ್ಲ ಸ್ವಲ್ಪ ಬಂದಿದ್ದರಿಂದ ಮೇಲ್ಗಡೆ ಇರೋ ಧೂಳೆಲ್ಲ ಆ ಮೆಟ್ಲು ಮೇಲೆಲ್ಲ ಕೊಚ್ಕೊಂಡು ಬಂದು ಮಳೆ ನೀರಲ್ಲಿ ಆ ಮುಂದೆಗಡೆ ಬಾಗ್ಲ ಹತ್ರನೇ ನಿಂತಿತ್ತು. ಅದು ಸ್ವಲ್ಪ ಓಡಾಡೋಕ್ಕೆ ಮೆಸ್ಸಿ ಅನ್ನಿಸ್ತಾ ಇತ್ತು. ಇನ್ನು ಹಸ್ಬೆಂಡ್ ಹೋದ್ಮೇಲೆ ನಾನೇನಾದರೂ ಬಾಗಿಲು ತೊಳೆಯೋಕೆ ಹೋಯ್ತು ಅಂತ ಹೇಳಿದ್ರೆ ನನ್ನ ಮಗ ಫುಲ್ಲು ಹಿಂದೆಗಡೆಯಿಂದನೇ ಓಡಿ ಬಂದುಬಿಡ್ತಾನೆ. ಆವಾಗ ಹಿಡಿಯೋಕ್ಕಾಗಲ್ಲ. ಮೇಲ್ಗಡೆ ಫ್ಲೋರ್ ಇರೋದ್ರಿಂದ ಸ್ವಲ್ಪ ನಮಗೂ ಭಯ ಆಗುತ್ತೆ, ನೆಗೆದು ಬಿಡ್ತಾನೆ, ಚಿಮ್ಬಿಡ್ತಾನೆ ಅಂತ ಭಯ ಇರುತ್ತೆ. ಸೊ ಹಾಗಾಗಿ ಹೇಗಿದ್ರು ಹಸ್ಬೆಂಡ್ ಇದ್ದಾರೆ ಅಲ್ವಾ, ಅವ್ರು ನೋಡ್ಕೋತಿರ್ತಾರೆ ಅಂತ ಹೇಳ್ಬಿಟ್ಟು ಆ ಬಕೆಟ್ಗೆ ಪೈಪ್ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಮಲಗಿದ್ದು ಚಾಪೆ ಕೂಡ ಎತ್ತಿಕ್ಕಿರಲಿಲ್ಲ. ಇನ್ನು ಬಾಗಿಲು ತೊಳ್ಕೊಂಡು ಮತ್ತೆ ಚಾಪೆ ಎಲ್ಲ ತೇವದ ಕಾಲಲ್ಲಿ ತುಳಿದಾಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಫಸ್ಟು ಚಾಪೆ ಎಲ್ಲ ಎತ್ತಿಕ್ಬಿಡೋಣ ಅಂತ ಅದನ್ನು ಕೂಡ ಎತ್ತಿಟ್ಕೊತಾ ಇದ್ದೀರಿ. ನಮಗೆ ಇಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ಸ್ವಲ್ಪ ಅಲ್ಲಿ ಕೆಲಸ ಅವಾಗಲೇ ಮಾಡ್ಕೊತಿರ್ಬಿಡ್ಬೇಕು. ಮನೆ ಏನಾದ್ರು ದೊಡ್ಡಕ್ಕಿತ್ತು ಅಂತ ಹೇಳಿದ್ರೆ ಮಾಡಿದ್ರಾಯ್ತು ಅಂತ ಬಿಟ್ಬಿಡ್ತೀನಿ. ಇನ್ನು ಸ್ವಲ್ಪ ಚಿಕ್ಕದಿರೋದ್ರಿಂದ ಅಲ್ಲಿ ಕೆಲಸ ಅಲ್ಲಲ್ಲೇ ಮಾಡಿಕೊಂಡು ಸ್ವಲ್ಪ ಬೇಗನೂ ಕೂಡ ಕೆಲಸ ಮಾಡ್ಕೊಳ್ತಿದ್ದೆ. ಇನ್ನು ನನ್ನ ಮಗ ಅಂತೂ ಬರೋ ಐಟಮ್ಗಳನ್ನೆಲ್ಲನೂ ಯಾವುದೇ ಸಿಕ್ಕಿದ್ರು ಅಷ್ಟೇ, ಪಾತ್ರೆ ಸಿಕ್ಕಿದ್ರು ಅಷ್ಟೇ, ಬಟ್ಟೆ ಸಿಕ್ಕಿದ್ರು ಅಷ್ಟೇ, ಮನೆ ತುಂಬ ಹರಡಿಟ್ಬಿಟ್ಟಿರ್ತಾನೆ. ಇನ್ನು ನನ್ನ ಮಗಂಗಂತೂ ಬೇರೆ ಯಾವುದೇ ಟಾಯ್ಸ್ ಕೊಟ್ಟರು ಆಟ ಆಡಲ್ಲ. ಅವನಿಗೆ ಪಾತ್ರೆಗಳಂದರೆ ಅದೇನು ಇಷ್ಟನೋ ಗೊತ್ತಿಲ್ಲ. ಅವ್ನು ಜಾಸ್ತಿ ಆಟ ಆಡೋದು ಅಂದರೆ ಪಾತ್ರೆಗಳೇ. ಕೈಗೆ ಯಾವ್ದು ಸಿಗ್ತದೋ ಅದನ್ನು ಎಳ್ಕೊಂಡು ಹೋಗಿ ಮನೆ ತುಂಬ ಆಡ್ತಾ ಇರ್ತಾನೆ. ಅಲ್ಲಿ ಸ್ವಲ್ಪ ನನಗೆ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕಮ್ಮಿ ಇರೋದ್ರಿಂದ ಅಡುಗೆ ಮಾಡೋ ಹತ್ರ ಎಲ್ಲನೂ ಕೂಡ ಕೆಳಗಡೆನೇ ಒಂದು ಬೇಷನ್ಗೆ ಹಾಕಿ ಇಟ್ಟಿರ್ತೀನಿ ಅಲ್ವಾ. ಸೊ ಎಲ್ಲನೂ ಕೂಡ ಎಳ್ಕೊಂಡು ಮನೆ ತುಂಬ ಚೆಲ್ಲಾಪಿಲ್ಲಿ ಮಾಡ್ತಿರ್ತಾನೆ. ಇನ್ನು ಹಿಂದಿನ ದಿನವೇ ಸ್ವಲ್ಪ ಬಟ್ಟೆಗಳೆಲ್ಲನೂ ಕೂಡ ವಾಷಿಂಗ್ ಮೆಷಿನ್ಗೆ ಹಾಕಿದೆ. ಇವಾಗ ಸ್ವಲ್ಪ ವಾತಾವರಣ ಫುಲ್ಲು ಕೋಲ್ಡ್ ಇರೋದ್ರಿಂದ ಮಳೆ ಬರುವಾಗೂ ಇತ್ತು, ಸ್ವಲ್ಪ ಒಂದು 2 ನಿಮಿಷ ಬಿಸಿಲೂ ಬರ್ತಿತ್ತು, ಗಾಳಿ ಅಂತೂ ಸಿಕ್ಕಾಪಟ್ಟೆ ಬೀಸ್ತಿತ್ತು. ಅಟ್ಲೀಸ್ಟ್ ಸ್ವಲ್ಪ ಗಾಳಿಗಾದ್ರೂ ಬಟ್ಟೆಗಳು ಒಣಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬಕೆಟ್ಗೆ ಹಾಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ಕೆಲವೊಂದು ಸಲ ಏನಾದರೂ ಕಂಟಿನ್ಯೂಸ್ ಆಗಿ ಒಂದು 5-10 ನಿಮಿಷ ಬಿಸಿಲೇನಾದ್ರು ಜಾಸ್ತಿ ಬಂತು ಅಂತ ಹೇಳಿದ್ರೆ ಅಲ್ಲೇ ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾರಾಕೊಂಡ್ಬಿಡ್ತೀನಿ. ಇವಾಗಂತೂ ಜಾಸ್ತಿ ಗಾಳಿ ಬೀಸ್ತಿರೋದ್ರಿಂದ ಕ್ಲಿಪ್ ಏನಾದರೂ ಹಾಕಿಲ್ಲ ಅಂತ ಹೇಳಿದ್ರೆ ಬಟ್ಟೆಗೆ ಎಲ್ಲ ಕೆಳಗಡೆ ಬಿದ್ದುಬಿಡ್ತೈತೆ. ಸೊ ಒಂದು ಹಾಕೋ ಕಡೆಗೆ 2 ಕ್ಲಿಪ್ ಹಾಕಬೇಕು, ಅಷ್ಟು ಜಾಸ್ತಿ ಗಾಳಿ ಬೀಸುತ್ತೆ. ಇನ್ನು ಬಟ್ಟೆ ಎಲ್ಲ ಹಾರಾಕ್ಬಿಟ್ಟು ಬಂದು ಇವತ್ತಿನ ತಿಂಡಿಗೆ ಇಡ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಫಸ್ಟು ತಿಂಡಿ ಕೆಲಸ ಎಲ್ಲ ಮುಗಿಸ್ಬಿಡೋಣ, ಆಮೇಲೆ ಸ್ವಲ್ಪ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಮನೇಲಿ ಪಾಲಕ್ ಸೊಪ್ಪಿತ್ತು, ಸೊ ಅದನ್ನ ಹಾಕಿ ಸ್ವಲ್ಪ ಒಡೆನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನು ಎಲ್ಲನೂ ಕೂಡ ಒಂದು ಬೌಲ್ಗೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಯಾವಾಗಲೂ ಕಾಳಂದು
ವಡೆ ತಿಂತಿರ್ತೀವಿ ಅಲ್ವಾ. ಸೊ ಹಾಗಾಗಿ ಪಾಲಕ್ ಸೊಪ್ಪು ವಡೆ ತಿನ್ನೋಣ ಅಂತ ಹೇಳ್ಬಿಟ್ಟು, ಹೇಗಿದ್ರು ನನ್ನ ಮಗುಂಗೂ ಕೊಡ್ತಿರ್ತೀನಿ ಅಲ್ವಾ, ಸ್ವಲ್ಪ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇಲ್ಲಿ ಒಂದು 2.5 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರನ್ನು ಆ್ಯಡ್ ಮಾಡ್ಕೊತಿಲ್ಲ, ಯಾಕಂತ ಅಂದರೆ ಈರುಳ್ಳಿ ಮತ್ತು ಸೊಪ್ಪಲ್ಲೇ ಜಾಸ್ತಿ ನೀರಿನಾಂಶ ಇರೋದ್ರಿಂದ ನಾನು ನೀರನ್ನು ಆ್ಯಡ್ ಮಾಡ್ಕೊಂಡಿಲ್ಲ. ಇಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ 1 ಪೀಸಷ್ಟು ಚಕ್ಕೆ ಮತ್ತು ಒಂದು 2 ಒಣಮೆಣ್ಸಿನ್ಕಾಯಿ, ಒಂದು 6ರಿಂದ 7 ಬೆಳ್ಳುಳ್ಳಿ ಮತ್ತು 1 ಸ್ಪೂನ್ ಆಗುವಷ್ಟು ನಾನು ಜೀರಿಗೆನ ಹಾಕ್ಕೊಂಡು ಪಾಲಕ್ ಸೊಪ್ಪೊಂದು ಹಿಂದೆಗಡೆ ಇರೋ ದಂಟಿರುತ್ತಲ್ಲ ಕಡ್ಡಿ ಥರ, ಅದನ್ನು ನಾನು ವಡೆಗೆ ಹಾಕ್ಕೊಂಡಿರಲಿಲ್ಲ. ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳಿಕ್ಕೆ. ಇದನ್ನು ನಾನು ನೀರು ಹಾಕ್ತೇನೆ ಸ್ವಲ್ಪ ತರಿಯಾಗಿ ಈ ಹದದಲ್ಲಿ ನಾನು ರುಬ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನಾನು ನೀರು ಹಾಕಿಲ್ಲ. ಸೊ ಇದನ್ನು ತರಿಯಾಗಿ ರುಬ್ಕೊಂಡು ಇದನ್ನು ಪಾಲಕ್ಗೆ ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ನೆನಿಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿಕ್ಕಿ ಎತ್ತಿಡ್ತಾ ಇದ್ದೀನಿ. ಮತ್ತು ಇವಾಗ ಇದ್ರ ಜೊತೆಗೆ ಒಂದು ಕೆಂಪು ಚಟ್ನಿ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಬೌಲಲ್ಲಿ 1.5 ಬೌಲ್ ಆಗುವಷ್ಟು ನಾನಿಲ್ಲಿ ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಮತ್ತು ಅದೇ ಬೌಲಲ್ಲಿ 1 ಬೌಲ್ ಆಗುವಷ್ಟು ನಾನು ತೆಂಗಿನಕಾಯಿನ ಪೀಸ್ಗಳನ್ನ ತೊಗೊಂಡು ಇದಕ್ಕೆ 2 ಒಣಮೆಣ್ಸಿನ್ಕಾಯಿ ಮತ್ತು ಒಂದು 4ರಿಂದ 5 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚಿಕ್ಕ ಪೀಸು ಹುಣಸೆಹಣ್ಣನ್ನ ಹಾಕ್ಕೊಂಡು ಒಂದು 5ರಿಂದ 6 ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪನ್ನ ಹಾಕ್ಕೊಂಡು ರುಬ್ಬಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇದನ್ನು ಫುಲ್ಲು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಅಂತ ಹೇಳಿದ್ರೆ ಗಂಧ ಅಂತ ಹೇಳ್ತಾರಲ್ಲ ಆ ಥರ ಪೇಸ್ಟ್ ಮಾಡಿ ಇಟ್ಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಕೆಂಪು ಚಟ್ನಿ ಬಂದು ಇಡ್ಲಿ, ದೋಸೆ, ಚಪಾತಿ ಅಥವಾ ಬಿಸಿ ಅನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೊಂದು ಸಿಂಪಲ್ ಆಗಿರೋ ಒಗ್ಗರಣೆ ಕೊಟ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಒಗ್ಗರಣೆ ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಸಾಸಿವೆ, ಕರಿಬೇವಿನ ಸೊಪ್ಪು, ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ನೆನ್ನೆ ಬಿಸಿಲು ಇಲ್ಲದೆ ಇದ್ದಿದ್ದರಿಂದ ಸ್ವಲ್ಪ ಸೋಲಾರಲ್ಲಿ ನೀರು ಕೂಡ ಬರ್ತಿರಲಿಲ್ಲ. ಇನ್ನು ನನ್ನ ಮಗುಂಗೂ ಕೂಡ ಸ್ನಾನ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಸ್ವಲ್ಪ ಒಂದು ಪಾತ್ರೆಗೆ ಬಿಸಿನೀರನ್ನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಅವನಿಗೆ ಯಾವಾಗಲೂ ನಾನು ಗ್ಲೀಸರ್ ನೀರು ಯೂಸ್ ಮಾಡಲ್ಲ. ಸೋಲಾರು ತಪ್ಪಿದ್ರೆ ಸೋಲಾರಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಈ ಥರ ಪಾತ್ರೆಯಲ್ಲಿ ನಾನು ಕಾಯಿಸಿ ಅವನಿಗೆ ಸ್ನಾನ ಮಾಡಿಸ್ತೀನಿ. ನಾವು ಬೇಕಾದರೆ ಸ್ವಲ್ಪ ಸೋಲಾರಲ್ಲಿ ಸ್ನಾನ ಮಾಡ್ಕೊಂಡು ಬಿಡ್ತೀವಿ. ಇನ್ನು ಇಡ್ಲಿ ಮಾಡೋದ್ರಿಂದ ನಾನು ಯಾವುದೇ ಪಾತ್ರೆಗಳನ್ನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇವಾಗ ಪಾತ್ರೆಗಳನ್ನೆಲ್ಲನೂ ಅಂದರೆ ಇಡ್ಲಿ ಪಾತ್ರೆನ ತೊಳ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿರೋ ಬಟ್ಟೆಲೆಲ್ಲ ಒರೆಸಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ನೀರು ಇರುತ್ತೆ ಅಲ್ವಾ ಎಣ್ಣೆ ಎಲ್ಲನೂ ಹಾಕೋಕ್ಕೆ. ಸೊ ಹಾಗಾಗಿ ಅದನ್ನೆಲ್ಲ ಎತ್ತಿಟ್ಕೊಂಡು ಈ ಕಡೆ ಸಂಪಣನೂ ಕೂಡ ಎಲ್ಲನೂ ಇನ್ನೊಂದು ಸಲ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಚಳಿ ಇರೋದ್ರಿಂದ ಬೇಗ ಸಂಪಣ ಉಬ್ಬು ಬರೋದೇ ಇಲ್ಲ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಸಲ ನೋಡಿದೆ, ಉಬ್ಬು ಬಂದಿರಲಿಲ್ಲ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೆ. ಸೊ ಇವಾಗ ಚೆನ್ನಾಗಿ ಉಬ್ಬು ಬಂದಿತ್ತು. ಸೊ ಇವಾಗ ಎಲ್ಲ ಇಡ್ಲಿ ಪ್ಲೇಟ್ಗಳಿಗೂ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇಡ್ಲಿ ಸಂಪಣ ಹಾಕಿ ಅದನ್ನು ಕೂಡ ಕುಕ್ಕರ್ಗೆ ಹಾಕಿ ಎತ್ತಿಟ್ಕೊಂಡು ಇನ್ನು ಪಾಪುಗೂ ಸ್ವಲ್ಪ ಎಣ್ಣೆ ಮಸಾಜ್ ಮಾಡಿ ಅದು ಸ್ವಲ್ಪ ಒಂದು 5-10 ನಿಮಿಷ ಇರಲಿ ಅಂತ ಹೇಳ್ಬಿಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲನೂ ಕೂಡ ಮಾಡ್ಕೊತಾ ಇದ್ದೀನಿ. ಅಂದರೆ ಕಸ ಹೊಡೆಯೋದಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಪಾತ್ರೆಗಳಿದ್ರೆ ಅದನ್ನು ತೊಳ್ಕೊಳ್ಳೋದಾಗಿರ್ಬೋದು ಎಲ್ಲನೂ ಕೂಡ ಮಾಡಿಕೊಂಡು ಅಷ್ಟರಲ್ಲಿ ಪಾಪುಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಅವನಿಗೂ ಕೂಡ ರೆಡಿ ಮಾಡಿಬಿಡೋಣ ಅಂತ. ಎಷ್ಟೇ ಕೆಲಸ ಇದ್ದರೂ ಮಾಡಿಬಿಡ್ಬೋದು ಮನೆ ಕೆಲಸನ, ಅಥವಾ ಇನ್ನೊಂದು ಮನೆ ಕೆಲಸನೂ ಕೂಡ ಮಾಡಿಬಿಡ್ಬೋದು. ಇನ್ನು ನನ್ನ ಮಗುಂಗಿದೆಯಲ್ಲ, ನನ್ನ ಮಗುಂಗೆ ಸ್ನಾನ ಮಾಡಿಸಿ ರೆಡಿ ಮಾಡೋಷ್ಟರಲ್ಲಿ ಒಂದು ಬ್ರೈಡಲ್ಗೆ ರೆಡಿ ಮಾಡ್ಬೋದು. ಅಷ್ಟು ಹಿಂಸೆ ಕೊಟ್ಟಾಕ್ಬಿಡ್ತಾನೆ, ಅಷ್ಟು ತುಂಟ ಆಗ್ಬಿಟ್ಟಿದ್ದಾನೆ ನನ್ನ ಮಗ. ಮೈಗೆ ಬೆಳಿಗ್ಗೆಯಿಂದ ಸಂಜೆ ತನಕ ನೀರು ಹಾಕಿದ್ರು ಹಾಕಿಸ್ಕೊತಾನೆ, ಆದರೆ ತಲೆಗೆ ನೀರು ಹಾಕ್ಬಿಟ್ರೆ ಮಾತ್ರ ಇಡೀ ಮೈಸೂರೆಲ್ಲ ಒಂದಾಗ್ಬಿಡಬೇಕು ಆ ಥರ ಕಿರ್ಚ್ತಾನೆ ಅವನು. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ನಿಧಾನಕ್ಕೆ ಸ್ನಾನ ಮಾಡಿಸಿ, ಇನ್ನು ಇವಾಗ ಮಾಡಿಸಿಲ್ಲ ಅಂತ ಹೇಳಿದ್ರೆ ಸಂಜೆಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿಸಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬೆಳಿಗ್ಗೆನೇ ಸ್ವಲ್ಪ ಬಿಸಿನೀರನ್ನ ಜಾಸ್ತಿನೇ ಕಾಯಿಸ್ಕೊಂಡಿದ್ದೆ. ಏಕೆಂದರೆ ವೆದರು ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಥಂಡಿ ಇರೋ ನೀರು ಯೂಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ಹಂಡೆ ನೀರು ಹದದಲ್ಲಿ ಕಾಯಿಸ್ಕೊಂಡು ಅವನಿಗೂ ಕೂಡ ಸ್ನಾನ ಮಾಡಿಸಿ ಅವನಿಗೂ ರೆಡಿ ಮಾಡಿಬಿಟ್ರೆ ಅಟ್ಲೀಸ್ಟ್ ಅವ್ನು ಮಲ್ಕೊಂಡ್ರೆ ಇನ್ನು
ಇನ್ನು ನಾನು ಕೂಡ ಸ್ನಾನ ಮಾಡಿಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಅವನಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವ್ನು ಎಷ್ಟೇ ಟಾರ್ಚರ್ ಕೊಟ್ಟರು, ಅವ್ನು ಎಷ್ಟೇ ಬೇಜಾರು ಮಾಡಿದ್ರು ಏನೋ ಒಂಥರ ಲಾಸ್ಟಲ್ಲಿ ಅವ್ನು ಕೊಡೋ ಒಂದು ಪ್ರೀತಿ, ಅಪ್ಪುಗೆ ಆಗಿರ್ಬೋದು, ಒಂದು ಮುತ್ತಾಗಿರ್ಬೋದು, ಎಲ್ಲ ಪ್ರೆಷರ್ನು ಕಡಿಮೆ ಮಾಡಿಬಿಡುತ್ತೆ. ಇನ್ನು ನನ್ನ ಮಗಂಗಂತೂ ಇವಾಗ ಸ್ವಲ್ಪ ಬುದ್ಧಿ ಬರ್ತಿರೋದ್ರಿಂದ ದೇವ್ರು ನೋಡಿದ್ರೆ ನಮಸ್ಕಾರ ಮಾಡೋದು, ಹಡ್ ಬೀಳೋದು ಆ ಥರ ಎಲ್ಲ ಮಾಡ್ತಾನೆ. ಇನ್ನು ಅವನಿಗೆಲ್ಲ ರೆಡಿ ಮಾಡಾದಮೇಲೆ ನನಗಿಲ್ಲಿ ನಮ್ಮ ಅಂಗಡಿ ರೆಗ್ಯುಲರ್ ಕಸ್ಟಮರ್ ಒಬ್ಬರು ಅವ್ರ ತೋಟದಲ್ಲೇ ಬೆಳೆದಿದ್ದ ಇದು ಸ್ಟಾರ್ ಫ್ರೂಟ್ಸ್ ಇದೆಯಲ್ಲ ಅದನ್ನು 2 ತಂದುಕೊಟ್ಟಿದ್ರು. ಸೊ ಅದನ್ನು ನಾನು ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಂಡು ತಿನ್ನೋಕ್ಕೆ ಎಲ್ಲನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಿಜವಾಗ್ಲೂ ನೀವು ನಂಬ್ತೀರಾ ಬಿಡ್ತೀರಾ, ಇದು ನಾನು 9ನೇ ಕ್ಲಾಸಲ್ಲಿದ್ದಾಗ ತಿಂದಿದ್ದು. ತುಂಬ ವರ್ಷಗಳ ನಂತರ ತಿಂತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು. ಈ ಹಣ್ಣಲ್ಲಿ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಜಾಸ್ತಿನೇ ಇರುತ್ತೆ. ಇದು ನಮ್ಮ ಬಾಡಿಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಕಮ್ಮಿ ಮಾಡುತ್ತೆ ಮತ್ತು ಇದು ನಮ್ಮ ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಇದು ಸಿಕ್ಕಿದಾಗ ಯೂಸ್ ಮಾಡ್ಕೋಬೇಕು. ನಾನಂತೂ ತುಂಬ ವರ್ಷಗಳ ನಂತರ ತಿಂದಿದ್ದು ಅಂದರೆ ನಾನು 9ನೇ ಕ್ಲಾಸ್ ಇದ್ದಾಗ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಬ್ಬರು ನನ್ನ ಫ್ರೆಂಡು ತಂದು ಕೊಟ್ಟಿದ್ರು. ಸೊ ಅವಾಗ ತಿಂದಿದ್ದಕ್ಕೆ ಇವಾಗ ತಿಂತಿದ್ದೀನಿ. ಇನ್ನು ಅಷ್ಟರಲ್ಲಿ ನಮ್ಮ ಪಾಪು ಕೂಡ ಮಲ್ಕೊಂಡ. ಅವನಿಗೂ ಸ್ವಲ್ಪ ಸ್ನಾನ ಮಾಡಿಸಿದೆ ಅಲ್ವಾ, ಸೊ ಅವನು ಮಲ್ಕೊಂಡ. ಇನ್ನು ನಾನು ಸ್ನಾನ ಮಾಡಿಕೊಂಡು ವಡೆಗೆಲ್ಲ ಕಲಸಿ ಇಟ್ಟಿದ್ದೆ ಅಲ್ವಾ, ಸೊ ಅದನ್ನು ಕೂಡ ಮಾಡ್ಕೊಂಡು ಬಿಡೋಣ. ಟೈಮ್ ಆಗಿಬಿಟ್ಟಿತ್ತು ಅಷ್ಟರಲ್ಲಿ. ಇನ್ನು ಹಸ್ಬೆಂಡ್ಗೂ ಕೂಡ ತಿಂಡಿ ಕೊಡೋದಿತ್ತು ಮತ್ತು ಸ್ವಲ್ಪ ಬ್ಯಾಂಕಿಗೆ ಹೋಗಬೇಕಿತ್ತು, ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಇನ್ನು ಮಧ್ಯಾಹ್ನಕ್ಕೂ ಕೂಡ ರೈಸ್ಗೆ ಇನ್ನೊಂದು ಒಲೆಯಲ್ಲಿ ಕುಕ್ಕರ್ಗೆ ಹಾಕಿ ಎತ್ತಿಟ್ಬಿಟ್ಟೆ. ಇನ್ನು ಸ್ವಲ್ಪ ಚಟ್ನಿ ಇತ್ತಲ್ವಾ, ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬಿಡೋಣ. ನಾನಿವಾಗ ಅದಕ್ಕೆ ಬೇರೆ ಏನಾದರೂ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಬ್ಯಾಂಕಿಗೂ ಹೋಗೋದಿತ್ತು. ಇನ್ನು ನನ್ನ ಹಸ್ಬೆಂಡು ಊಟದ ವಿಚಾರದಲ್ಲಿ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಸೊ ಹಾಗಾಗಿ ಸ್ವಲ್ಪ ಚಟ್ನಿ ಜೊತೆಗೆ ಸ್ವಲ್ಪ ಮೊಸರು ಇತ್ತು ಮತ್ತು ಗೊಜ್ಜುಗಳೂ ಸ್ವಲ್ಪ ಇತ್ತು. ಸೊ ಹಾಗಾಗಿ ಅದನ್ನು ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈಸ್ಗೆ ಇನ್ನೊಂದು ಕಡೆ ಇಟ್ಬಿಟ್ಟು ಈ ಕಡೆ ವಡೆನೂ ಕೂಡ ಸ್ವಲ್ಪ ತಟ್ಟಿ ಬಾಣಲೆಗೆ ಹಾಕೊಂಡು ಎಲ್ಲನೂ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟೇ ಮಾಡಿಬಿಟ್ರೆ ಅದು ಬಿಸಿ ತಣ್ಣಗಾಗ್ಬಿಡುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ವಡೆ ಕೆಲಸ ಒಂದು ಲಾಸ್ಟಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಇವಾಗೆಲ್ಲನೂ ಕೂಡ ಬೇಯಿಸಿ, ಇವಾಗ ಇಡ್ಲಿನೂ ಕೂಡ ಸ್ವಲ್ಪ ತಣ್ಣಗಾಗಿತ್ತು, ಕುಕ್ಕರ್ ವಿಷಲ್ ಹೋಗಿ ತಣ್ಣಗಾಗಿತ್ತು. ಅದನ್ನು ಕೂಡ ಎಲ್ಲನೂ ಬಿಡಿಸಿ ಹಾಟ್ ಬಾಕ್ಸ್ಗೆ ಹಾಕೋಬಿಟ್ರೆ ಸ್ವಲ್ಪ ಬಿಸಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಏನಾದರೂ ಟೈಮ್ ಆಗಿಬಿಟ್ರೆ ನಾವು ಏನೇನು ಕೆಲಸ ಮಾಡ್ತೀವಿ ಅನ್ನೋದೇ ಮರ್ತೋಗ್ಬಿಡುತ್ತೆ. ಆ ಬ್ಯುಸಿಲಿ ನಾವು ಒಂದು ಕೆಲಸ ಮಾಡೋಕ್ಕೋದ್ರೆ ಇನ್ನೊಂದು ಕೆಲಸ ಆಗಿಬಿಡುತ್ತೆ. ಸೊ ಅದೇ ಕೆಲಸ ನನಗೂ ಇವಾಗ ಆಗಿದ್ದು. ನಾನೇನೋ ಒಂದು ಮಾಡೋಕ್ಕೋದ್ರೆ ಅದೇನೋ ಒಂದು ಆಗ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಆದಷ್ಟು ಬೇಗ ಕೆಲಸ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ಕೆಲಸಗಳೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಉಟ್ಕೊಬಿಡ್ತು. ಈ ಥರ ಅರ್ಜೆಂಟ್ ಕೆಲಸ ಮಾಡುವಾಗ ನನಗಂತೂ ಕೈ ಕಾಲೇ ಓಡಲ್ಲ, ಆ ಥರ ಆಗಿಬಿಡುತ್ತೆ. ಇಷ್ಟು ಕೆಲಸ ಮಾಡುವಷ್ಟರಲ್ಲಿ ಟೈಮ್ ಆಲ್ರೆಡಿ 10 ಗಂಟೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ಪೂಜೆ ಮಾಡೋಕ್ಕಾಗಿಲ್ಲ. ಇನ್ನು ಸಂಜೆ ಬಂದು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟು ತಿಂಡಿ ಮಾಡಿಕೊಂಡು ನಾನು ಕೂಡ ಇನ್ನು ಶಾಪಲ್ಲೂ ಕೂಡ ಪೂಜೆ ಮಾಡೋದಿತ್ತಲ್ಲ. ಮನೇಲಿ ಪೂಜೆ ಮಾಡಿಲ್ಲ ಅಂತೇಳಿದ್ರೆ ಅಟ್ಲೀಸ್ಟ್ ಶಾಪಲ್ಲಾದರೂ ನಾನು ಪೂಜೆ ಮಾಡೇ ಮಾಡ್ತೀನಿ. ಸೊ ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡಿಕೊಂಡು ಶಾಪಿಗೆ ಬಂದು ಶಾಪಲ್ಲೂ ಕೂಡ ಪೂಜೆ ಮುಗಿಸ್ಕೊಂಡು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ, ಅಲ್ಲಿಗೂ ಕೂಡ ಬಂದು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಕೂತಿದೆ. ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ.